वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಜೈ ಶ್ರೀಕೃಷ್ಣ. ನಾವಿವತ್ತು ಪುರುಷೋತ್ತಮ ಯೋಗ 15ನೇ ಅಧ್ಯಾಯದ 7, 8 ಮತ್ತು 9ನೇ ಶ್ಲೋಕಗಳನ್ನು ನೋಡುವ. 7ನೇ ಶ್ಲೋಕ ಮೊದಲಿಗೆ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮೈ ಮಾದ ನಂತರ ಮೈ ಮು ಮತ್ತೆ ಐ ದೀರ್ಘಾಕ್ಷರ, ಔ ದೀರ್ಘಾಕ್ಷರ, ಹಾಗೆ ಐ ಕೂಡ ದೀರ್ಘಾಕ್ಷರ. ಮಮೈವಾಂಶೋ ವಾ ದೀರ್ಘಾಕ್ಷರ, ನಂತರ ಅನುಸ್ವಾರದ ಉಚ್ಚಾರಣೆ ವು, ಸಂಶೋಧನೆ ಅಥವಾ ಸಂಸಾರ, ಶ ಅಥವಾ ಸ ಎರಡು ಬಂದರೆ ಕೂಡ ವು ಆಗಿ ನಾವು ತಗೊಳ್ತೇವೆ ಅನುಸ್ವಾರದ ಉಚ್ಚಾರಣೆಯನ್ನು. ಮಮೈವಾಂಶೋ ದೀರ್ಘಾಕ್ಷರ, ಜೀವಲೋಕೆ ಜೀ ದೀರ್ಘಾಕ್ಷರ, ವಲೋಕೆ ವಾ ಮಾತ್ರ ಹ್ರಸ್ವ, ಉಳಿದೆಲ್ಲ ದೀರ್ಘ. ನಂತರ ಜೀವಭೂತಃ ಸನಾತನಃ ಜೀವಭೂ ಜೀ ದೀರ್ಘಾಕ್ಷರ, ಭೂ ಮಹಾಪ್ರಾಣ ಮತ್ತೆ ದೀರ್ಘಾಕ್ಷರ, ತ ಆದ ನಂತರ ವಿಸರ್ಗದ ಉಚ್ಚಾರಣೆ ಸನ, ನಂತರ ಅಕ್ಷರ ಸಾ ಇದೆ. ಸನಾತನಃ ನ ದೀರ್ಘಾಕ್ಷರ, ನ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ, ಆದ ನಂತರ ವಿಸರ್ಗ ಬಂದರೆ ಹ, ಅದು ಕೊನೆಗೆ ಬಂದರೆ ಓಕೆ. ಮನಃಷಷ್ಠ ಮನ ಆದ ತಕ್ಷಣ ವಿಸರ್ಗ ಇದೆ, ಅದರ ಉಚ್ಚಾರಣೆ ಶು, ಮುಂದಿನ ಅಕ್ಷರ ಶ ಇದೆ, ಅದು ಷಣ್ಮುಖ ಶ, ಅದರಿಂದಾಗಿ ಮನಃಷಷ್ಠ. ಶು ಮತ್ತೆ ಠ ಎರಡು ಕೂಡ ನಾಲಿಗೆ ಒಂದೇ ಪ್ಲೇಸಲ್ಲಿ ಇರ್ತದೆ, ಠ ಮತ್ತೆ ಠ ಮಹಾಪ್ರಾಣ. ಮನಃಷಷ್ಠಾನೀಂದ್ರಿಯಾಣಿ ನೀ ದೀರ್ಘಾಕ್ಷರ, ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ದ ಇದೆ, ತಾತ ದ ನ ನಾದ ಅರ್ಧ, ಯಾ ದೀರ್ಘಾಕ್ಷರ. ಯಾಣಿ ನಿ ಮಹಾಪ್ರಾಣ, ಅಲ್ಲಿ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಪ್ರಕೃತಿ ಪ್ರ ಪ ಮತ್ತೆ ರ, ಕ ಮತ್ತೆ ರ, ತಿ ಪ್ರಕೃತಿ, ಸ್ಥಾನಿ ಸ ಮತ್ತೆ ಥಾ ಮಹಾಪ್ರಾಣ ದೀರ್ಘಾಕ್ಷರ, ತಾನಿ ಕರ್ಷತಿ ಕರ್ಷತಿ. ಕದ ನಂತರ ಋಕರವನ್ನು ತಗೊಳ್ಳುವ ಶ, ಷಣ್ಮುಖ ಶ, ತಿ ಕರ್ಷತಿ ಕರ್ಷತಿ. ಓಕೆ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈಗ ಒಂದೊಂದೇ ಚರಣ ಹೇಳಿಕೊಂಡು ಹೋಗುವ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈಗ ಎರಡು ಚರಣ ಹೇಳಿಕೊಂಡು ಹೋಗುವ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಓಕೆ, 4 ಚರಣ ಸೇರಿಸಿ ಹೇಳುವ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈಗ ಓಕೆ, ಇದು 7ನೇ ಶ್ಲೋಕ. ಇನ್ನು 8ನೇ ಶ್ಲೋಕ ನೋಡುವ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಶರೀರೈ
ರೀ ದೀರ್ಘಾಕ್ಷರ. ರಾದ ನಂತರ ಅನುಸ್ವಾರದ ಉಚ್ಚಾರಣೆ ಈ. ಮುಂದಿನ ಅಕ್ಷರ ಯಾ ಇದೆ. ಈ ಯದ ಯಾ ಎಲ್ಲಿ ಅದೇ ಅಕ್ಷರ ಬರ್ತದೆ ಅಂದ್ರೆ ಒಂದು ಯಾ ಬಂದ್ರೆ, ಒಂದು ವಾ ಬಂದ್ರೆ, ಮತ್ತೊಂದು ಲಾ ಬಂದ್ರೆ ಅನುಸ್ವರದ ಉಚ್ಚಾರಣೆ ಆ ಮುಂದಿನ ಅಕ್ಷರ ವಲ್ಲ ಯ ಈ ಮೂರು ಬಂದ್ರೆ ಅದ್ರದ್ದೇ ಅರ್ಧವಾಗಿ ಬರ್ತದೆ. ಶರೀರಯ್ಯದ ವಾಪ್ನೋತಿ. ವಾ ದೀರ್ಘಾಕ್ಷರ. ಪು ವಾನ ವಾದ ಜೊತೆ ಪೂನ ತಕೊಳ್ಳುವ. ವಾಪ್ ನೋತಿ. ನೋ ದೀರ್ಘಾಕ್ಷರ. ಯಚ್ಚ ಯಚ್ಚ ಯಚ್ಚ. ಇಲ್ಲಿ ಎರಡು ಕೂಡ ಅಲ್ಪ ಪ್ರಾಣ, ಇಲ್ಲಿ ಮಹಾಪ್ರಾಣ ಇಲ್ಲ, ಅಡಿವತ್ತು ಮಹಾಪ್ರಾಣ ಅಲ್ಲ ಅದು. ಯಚ್ಚ ಚ ಮತ್ತೆ ಚ ಎರಡು ಕೂಡ ಯಚ್ಚ ಅಲ್ಲ ಅದು. ಯಚ್ಚ ಪ್ಯುತ್ಕ್ರಾಮ. ಪು ಮತ್ತೆ ಯು ಎರಡು ಅಕ್ಷರ ಸೇರಿದೆ, ಅಲ್ಲಿ ಮೂರು ಅಕ್ಷರ ಸೇರಿದೆ. ತ ಕ ಮತ್ತೆ ರ ಮೂರು ಅಕ್ಷರಗಳು. ಯಚ್ಛಾಪ್ಯುತ್ಕ್ರಾಮತೀಶ್ವರ. ಮತೀಶ್ವರ. ತೀಶ್ವರ. ತೀಯ ಜೊತೆ ಶು ಅನ್ನು ತಗೊಳ್ಳುವ, ಅಡಿವತ್ತು ವಾ ಇದೆ. ತೀಶ್ವರ. ರಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಗೃಹಿ. ಇಲ್ಲಿ ಗ್ರ ಅಲ್ಲ, ಗೃಹಿ. ಗ ಮತ್ತೆ ಋ. ಗೃಹಿ. ಹಿ ದೀರ್ಘಾಕ್ಷರ. ತ್ ಅನ್ನ ಒಟ್ಟಿಗೆ ತಗೊಳ್ಳುವ. ಗೃಹಿ ತ್ವೈತಾನಿ. ತ್ವೈ ತ್ ವ ಮತ್ತೆ ಐ. ತ್ವೈ ದೀರ್ಘಾಕ್ಷರ. ಗೃಹಿ ತ್ವೈತಾನಿ. ತಾ ದೀರ್ಘಾಕ್ಷರ. ನಿ. ಸಂಯಾತಿ. ಸಾದ ನಂತರ ಅನುಸ್ವರದ ಉಚ್ಚಾರಣೆ ಯು. ಸಂಯಾತಿ. ಯು ನೇಸಲ್ ಯು. ಯಾತಿ. ಯಾ ದೀರ್ಘಾಕ್ಷರ. ವಾಯುರ್. ಗಾದ ನಂತರ ಅರ್ಕಾರ ಒತ್ತಿದೆ, ಋಕಾರವನ್ನ ಗಾದ ಹಿಂದ್ಗಡೆ ತಗೊಳ್ಳುವ. ವಾಯುರ್ ಗಂಧ. ಗಂಧ. ಅಲ್ಲಿ ಗಮ್ ಅಲ್ಲ ಗನ್, ಅಲ್ಲಿ ನ ಕಾರ. ಮುಂದಿನ ಅಕ್ಷರ ದಾ ಇದೆ. ತಾತ ದಾಧನ ಧಾ ಮಹಾಪ್ರಾಣ. ಗಂಧ ನಿವಾಶಯಾತ್. ನಿವಾಶಯಾತ್. ನಿವಾ ದೀರ್ಘಾಕ್ಷರ. ಶಯಾತ್ ಯಾ ದೀರ್ಘಾಕ್ಷರ. ಶರೀರಯ್ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಃ ನಿವಾಶಯಾತ್. ಓಕೆ, ನಾನು ಒಂದೊಂದೇ ಚರಣ ಹೇಳಿಕೊಂಡು ಹೋಗ್ತೇನೆ. ಶರೀರಯ್ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್. ಈಗ ಎರಡು ಚರಣ ಸೇರಿಸಿ ಹೇಳುವ. ಶರೀರಯ್ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್. ಈಗ ನಾಲ್ಕು ಚರಣ ಹೆಸರಿಸಿ ಹೇಳುವ. ಶರೀರಯ್ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ. ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್. ಇದು 8ನೇ ಶ್ಲೋಕ. ಈಗ 9ನೇ ಶ್ಲೋಕ ನೋಡುವ. ಶ್ರೋತ್ರಂಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಇಲ್ಲಿ ಶ್ರೋ ಶು ಮತ್ತೆ ರೋ ದೀರ್ಘಾಕ್ಷರ. ತ್ರಂ ತ ಅನ್ನ ಶ್ರೋದ ಜೊತೆ ತಗೊಳ್ಳುವ. ಶ್ರೋ ತ್ರಂ ತ ಮತ್ತೆ ರ. ನಂತರ ಅಲ್ಲಿ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ಚ ಇದೆ. ಚ ಚ ಜ ಝ ಞ ಜ್ಞಾದ ಅರ್ಧ. ಶ್ರೋತ್ರಂಚಕ್ಷುಸ್. ಚಕ್ಷುಷ್ ಚಾದ ನಂತರ ಕ ಅನ್ನು ತಗೊಳ್ಳುವ. ಕಗೆ ಶ ಅಡಿ ಒತ್ತಿದೆ. ಚಕ್ಷುಷ್ ಚಕ್ಷುಸ್. ಸಕಾರವನ್ನು ತಗೊಳ್ಳುವ. ಮುಂದಿನ ಅಕ್ಷರ ಸಾ ಇದೆ. ಇಲ್ಲಿ ಎಲ್ಲೂ ಕೂಡ ನಿಲ್ಲಿಕ್ಕಿಲ್ಲ ಈ ಚರಣದಲ್ಲಿ. ಶ್ರೋತ್ರಂಚಕ್ಷುಸ್ ಸ್ಪರ್ಶನಂಚ. ಸ್ಪರ್ಶ ಸ ಮತ್ತೆ ಪ ಎರಡು ಅಕ್ಷರ ಇದೆ.
ಸಂಯುಕ್ತಾಕ್ಷರ. ಶಾದ ನಂತರ ಅರ್ಕಾರ ಒತ್ತಿದ ಋಕಾರವನ್ನು ಮೊದಲೇ ತಗೊಳ್ಳುವ. ಸ್ಪರ್ಶ ನಂಚ ನಾದ ನಂತರ ಅಲ್ಲಿ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಚ ಇದೆ. ರಸನಂಘ್ರಾಣ ಚಾದ ತಕ್ಷಣ ಚಾ ಅಲ್ಲಿ ನಿಲ್ಲಿಸಿ ನಂತರ ರಸನಂಘ್ರಾಣಮೇವಚ. ರಸನಂ ರಸನಂ ನಾದ ನಂತರ ಂಕಾರ ಮುಂದಿನ ಅಕ್ಷರ ಘ ಇದೆ. ಕ ಕ ಘ ಘ ಂಗಾದ ಅರ್ಧ. ರಸನಂಘ್ರಾಣ ಘ್ರಾಣ ಘ ಘ ಮತ್ತೆ ರಾ ಅಡಿಯೊತ್ತಿದೆ ರಾ ದೀರ್ಘಾಕ್ಷರ. ಣ ಮೇವಚ ಮೂರ್ಧನ್ಯ. ಣ ಮೇವಚ ಮೇ ದೀರ್ಘಾಕ್ಷರ. ಮೇವಚ. ಓಕೆ. ಶ್ರೋತ್ರಂಚಕ್ಷುಸ್ಪರ್ಶನಂಚ. ಈ ಚರಣದಲ್ಲಿ ಎಲ್ಲೂ ನಿಲ್ಲಿಕ್ಕಿಲ್ಲ, ಮುಂದಿನ ಚರಣದಲ್ಲೂ ಕೂಡ ಎಲ್ಲೂ ನಿಲ್ಲಿಕ್ಕಿಲ್ಲ. ಶ್ರೋತ್ರಂಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವಚ. ಓಕೆ. ಅಧಿಷ್ಠಾಯ ಮನಶ್ಚಾಯಂ. ಅಧಿಷ್ಠಾಯ ಅಧಿ ಮಹಾಪ್ರಾಣ. ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ ದೀರ್ಘಾಕ್ಷರ ಅದು ಕೂಡ. ಯ ಮನಶ್ಚಾಯಂ ಮನಶ್ ಶಾದ ನಾದ ಒಟ್ಟಿಗೆ ಶನ ತಗೊಳ್ಳುವ. ಚಾ ದೀರ್ಘಾಕ್ಷರ. ಯಂ ಯಾದ ನಂತರ ವಿಸರ್ಗದ ಅನುಸ್ವರದ ಉಚ್ಚಾರಣೆ ವ್ ಮುಂದಿನ ಅಕ್ಷರ ವಿ ಇದೆ. ಮನಶ್ಚಾಯಂ ವಿಷಯ ಇಲ್ಲಿ ಕೂಡ ಒಟ್ಟಿಗೆ ತಗೊಳ್ಳುವ. ಮನಶ್ಚಾಯಂ ವಿಷಯಾನುಪಸೇವತೆ. ಶ ಷಣ್ಮುಖ ಶ ಯಾ ದೀರ್ಘಾಕ್ಷರ. ಸೇವತೆ ಸೇ ಮತ್ತೆ ತೇ ದೀರ್ಘಾಕ್ಷರಗಳು. ಓಕೆ. ಶ್ರೋತ್ರಂಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವಚ. ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಈಗ ಒಂದೊಂದೇ ಚರಣ ಹೇಳಿಕೊಂಡು ಹೋಗುವ. ಶ್ರೋತ್ರಂಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವಚ. ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಈಗ ಎರಡು ಚರಣ ಸೇರಿಸಿ ಹೇಳುವ. ಶ್ರೋತ್ರಂಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವಚ. ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಈಗ ನಾಲ್ಕು ಚರಣ ಸೇರಿಸಿ ಹೇಳುವ. ಶ್ರೋತ್ರಂಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವಚ. ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಇಲ್ಲಿಗೆ 3 ಶ್ಲೋಕಗಳು ಆಯಿತು. ಇನ್ನು ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.